ಎರಡನೆಯ ಸೂಕ್ತದಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳುತ್ತಿದ್ದಾನೆ, ಅಲ್ಲಾಹು ಸಮದ್, ಅವನು ನಿರಪೇಕ್ಷ, ಅವನು ನಿರಪೇಕ್ಷ. ಸೃಷ್ಟಿಗಳು ಅವನ ಅವಲಂಬಿತರು, ಅಂದರೆ ಅವನು ಯಾರ ಮೇಲೂ ಅವಲಂಬಿತನಾಗಿಲ್ಲ. ನಾವು ಇಲ್ಲಿ ನೋಡುತ್ತೇವೆ, ಒಬ್ಬ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಅವಲಂಬಿತವಾಗಿದೆ, ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದಾರೆ. ಮನೆಯ ಕುಟುಂಬ ಯಜಮಾನನ ಮೇಲೆ ಅವಲಂಬಿತವಾಗಿದೆ, ಕಾರ್ಮಿಕರು ನೌಕರರು ಅವರ ಒಡೆಯನ ಮೇಲೆ ಅವಲಂಬಿತರಾಗಿರುತ್ತಾರೆ, ಆ ಒಡೆಯ ಆ ಕಾರ್ಮಿಕ ಮತ್ತು ನೌಕರರ ಮೇಲೆ ಅವಲಂಬಿತರಾಗಿರುತ್ತಾನೆ. ಇಡೀ ಈ ಸೃಷ್ಟಿಯಲ್ಲಿರುವ ಎಲ್ಲಾ ಸೃಷ್ಟಿಗಳು ಯಾರ ಮೇಲೆ ಅವಲಂಬಿತವಾಗಿವೆ? ಗಾಳಿ, ನೀರು, ಬೆಳಕು, ಸೂರ್ಯ, ಹೀಗೆ ಭೂಮಿ, ಹೀಗೆ ಪ್ರತಿಯೊಂದು ವಸ್ತುವಿನ ಮೇಲೆ ಈ ಜೀವಕೋಶಗಳು ಅವಲಂಬಿತವಾಗಿವೆ. ಆದರೆ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹ್ ಸುಬ್ಹಾನಹು ತಾಲ ಯಾರ ಮೇಲೂ ಅವಲಂಬಿತನಾಗಿಲ್ಲ, ಅವನು ನಿರಪೇಕ್ಷ. ಹಾಗೆ ಮುಂದುವರಿದು ಮೂರನೆಯ ಸೂಕ್ತದಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳುತ್ತಿದ್ದಾನೆ, ಲಂ ಯಲಿದ್ ವಲಂ ಯೂಲದ್, ಅವನು ಯಾರಿಂದಲೂ ಜನಿಸಿಲ್ಲ, ಯಾರು ಅವನಿಂದ ಜನಿಸಿಲ್ಲ, ಅವನಿಗೆ ಜನನ ಮರಣವಿಲ್ಲ, ಅವನಿಗೆ ಜನನ ಮರಣವಿಲ್ಲ, ಅವನಿಗೆ ನಿದ್ರೆಯೂ ಬಾಧಿಸದು, ನಿದ್ರೆಯಂತೂ ದೂರ, ಅವನಿಗೆ ತೂಕಡಿಕೆಯೂ ಸಹ ಬಾರದು. ಸ್ವಲ್ಪ ಯೋಚಿಸಿ ನೋಡಿ, ಇಷ್ಟೆಲ್ಲ ಸೃಷ್ಟಿಯನ್ನು ನಿಭಾಯಿಸುವವನಿಗೆ ಕ್ಷಣದ ಒಂದು ಕ್ಷಣ ಅಕಸ್ಮಾತ್ ತೂಕಡಿಗೆ ಬಂದರೆ ಈ ಪ್ರಕೃತಿಯ ಪರಿಸ್ಥಿತಿಗಳು ಏನಾಗುವು? ಸ್ವಲ್ಪ ಯೋಚಿಸಿ ನೋಡಿ. ಇದರಲ್ಲಿ ನಮಗೆ ತಿಳಿಯುವುದೇನೆಂದರೆ, ಅವನು ಯಾರಿಂದಲೂ ಜನಿಸಿಲ್ಲ, ಯಾರು ಅವನಿಂದ ಜನಿಸಿಲ್ಲ, ಅವನಿಗೆ ಜನನ ಮರಣವಿಲ್ಲ ಎಂಬ ಮುಖ್ಯವಾದ ಒಂದು ಗುಣ ವಿಶೇಷತೆ ತಿಳಿದು ಬರುತ್ತದೆ.